ಹುಡುಗಿ ನಮ್ಮ ಮನೆಗೆ ಯಾಕೆ ಬಂದೈತೆ ಅಂತ ನಮ್ಮನೆ ನೆಮ್ಮದಿ ಸಂತೋಷನ ಹಾಳು ಮಾಡಕ್ ಬಂದಿರೋ ತರಾನೇ ಕಾಣ್ತಾ ಇದೆ. ಅಲ್ಲ ಅಮ್ಮೋರು ಎಲ್ಲಾ ವಿಷಯದಲ್ಲೂ ಎಲ್ಲಾರ ವಿಷಯದಲ್ಲೂ ಎಷ್ಟೊಂದು ಸ್ಟ್ರಿಕ್ಟು, ಆದ್ರೆ ಈ ಹುಡುಗಿ ವಿಚಾರದಲ್ಲಿ ಹಂಗಿಲ್ಲ ಅವರು. ಪಾಪ ಇದರಿಂದ ಮಯೂರಿ ಅಮ್ಮವ್ರ ಮೇಲೆ ಎಂತ ಪರಿಣಾಮ ಬೀರುತ್ತೆ ಅಂತ ಯೋಚನೆನೇ ಮಾಡಿಲ್ಲ. 4 ಜನದ ಮುಂದೆ ಮರ್ಯಾದೆ ತೆಗ್ದಿರೋಳನ್ನ ಮನೆ ಕರ್ಕೊಬಂದು ಸತ್ಕಾರ ಮಾಡುವಂತವ್ರೆ. ನೋಡಿ, ನೀವು ಕೆಲಸದಿಂದ ತೆಗೆದಾಕಿದ್ರು ಪರವಾಗಿಲ್ಲ, ನಾನು ಹೋಗಿ ಆ ಹುಡುಗಿನ ಮನೆಯಿಂದ ಆಚೆ ಕಳಿಸ್ತೀನಿ. ಬೇಡ ಗೋವಿಂದ, ನೀನೇನಾದ್ರೂ ಹಾಗೆ ಮಾಡಿದ್ರೆ ಮಾಮ್ ನಿನ್ ಮೇಲೆ ಕೋಪ ಮಾಡ್ಕೋತಾರೆ. ಸುಮ್ನೆ ನಿನ್ ಹೊಟ್ಟೆ ಮೇಲೆ ನೀನೇ ಯಾಕೆ ಕಲ್ಲು ಹಾಕೋತೀಯಾ? ಹಿಂಗ್ ಹೇಳಿದ್ರೆ ಹೆಂಗಮ್ಮವ್ರೆ, ಅವ್ರು ಬಂದಾಗಿಂದ ಮಯೂರಿ ಅಮ್ಮನ ಮುಖನೇ ನೋಡಕ್ ಆಗ್ತಾ ಇಲ್ಲ, ತುಂಬಾ ಡಲ್ ಆಗವ್ರೆ. ಹಿಂಗ್ ಮಾಡಮ್ಮ ಅಂತ ಹೇಳಿ ನೋಡಿದೆ, ಅದು ಒಪ್ಕೋತಾನೆ ಇಲ್ಲ ಅವರು. ಅದಕ್ಕೆ ಆ ಕೆಲಸ ನಾನೇ ಮಾಡಾಕ್ತೀನಿ. ಗೋವಿಂದ, ಬೇಡ ಅಂತ ಹೇಳಿದ್ನಲ್ಲ, ಈಗ ನೀನ್ ಸುಮ್ನೆ ಇರು, ಅವಳನ್ನ ನಾವೇ ಹ್ಯಾಂಡಲ್ ಮಾಡ್ತೀವಿ. ಸರಿ, ಅದೇನ್ ಮಾಡ್ತೀರೋ ಒಂಚೂರು ಬೇಗ ಮಾಡಿ ಅಮ್ಮವ್ರೆ. ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಊರ್ ಬಾಗ್ಲು ಹಾಕಿದ್ರು ಅನ್ನೋ ಹಾಗೆ ಹಂಗಾಗೋದ್ ಬೇಡ. ಓ, ಅದು ಅಮ್ಮವ್ರು ನಿಮ್ಮನ್ನ ಕರ್ಕ ಬನ್ನಿ ಅಂದ್ರು, ಅದಕ್ಕೆ ಬಂದೆ. ಬನ್ನಿ. ನೋಡಿ, ನಮ್ಮ ಮನೆ ಕೆಲ್ಸದವ್ರಿಗಿರೋ ಬುದ್ಧಿ ನಮ್ಮ ಮಾಮ್ಗಿಲ್ಲ. ಎಲ್ರನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿದ್ದವ್ರೆ ಕಂಟ್ರೋಲ್ ತಪ್ಪಿದ್ದಾರೆ ಅನ್ಸ್ತಾ ಇದೆ. ಹೌದು ಅಕ್ಕ, ಅವಳು ಅಮ್ಮನಿಗೆ ಸರಿಯಾಗಿ ಮಂಕ್ ಬುದ್ಧಿ ಎರ್ಚಿದಾಳೆ. ಅವಳನ್ನ ಇಲ್ಲಿಂದ ಓಡಿಸ್ದೆ ಹೋದ್ರೆ ನಮ್ಗಂತೂ ಉಳಿಗಾಲ ಇಲ್ಲ. ಅದೆಲ್ಲ ಸರಿ ಸಮೋ, ಇಂಥ ಸ್ಪೆಷಲ್ ಟೈಮಿಗೆ ಸಖತ್ತಾಗಿ ಎಂಟ್ರಿ ಕೊಡೋ ನಿನ್ ತಮ್ಮ ಯಾಕೆ ಇನ್ನೂ ಬಂದಿಲ್ಲ? ಅವನೇನಾದ್ರೂ ಇದ್ದಿದ್ರೆ ನಾವು ಹಿಂಗ್ ತಲೆ ಕೆಡ್ಸ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆನೇ ಇರ್ಲಿಲ್ಲ. ಅವಳ ತಲೆ ಮೇಲೆ ಹೊಡೆದು ಹೊರಗಡೆ ಹಾಕ್ತಿದ್ದ. ಆದ್ರೂ ಯೋಚನೆ ಮಾಡೋ ಹಾಗಿಲ್ಲ ಸಮೋ, ಅವನು ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಟ್ಟೆ ಕೊಡ್ತಾನೆ ಅಂತ ನಂಗೆ ನಂಬಿಕೆ ಇದೆ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಕೂತ್ಕೊಳ್ಳಿ ಅಂದೆ. ನಿನಗೇನು ಕೋಪ ಹೋಗಿಲ್ವಾ? ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಮಾಮ್? ಇಲ್ಲಿ ನಾವು ಕೋಪ ಮಾಡ್ಕೊಂಡ್ರು ಏನು ನಡೆಯೋದಿಲ್ವಲ್ಲ. ಎಲ್ಲ ನಿನಗೆ ಹೇಗ್ ಬೇಕೋ ಹಾಗೆ ನಡೆಯುತ್ತೆ ತಾನೆ? ನೋಡು, ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೇನ್ ತಾರಕ್ ಬರ್ತಾನೆ, ಅವನ್ನ ನೋಡ್ಕೊಂಡು ಅವಳು ಹೋಗ್ತಾಳೆ. ಅವಳು ಮತ್ತೆ ಇಲ್ಲಿಗೆ ಬರೋ ಚಾನ್ಸ್ ಇಲ್ಲ, ಅರ್ಥ ಆಯ್ತಾ? ಈಗ ಸುಮ್ನೆ ಅವಳ ಮುಂದೆ ಮುಖ ಊದಿಸ್ಕೊಂಡಿರ್ಬೇಡ, ಸ್ವಲ್ಪ ನಗ್ನಗ್ತಾ ಇರು. ಕುತ್ಕೋಬ. ಏನ್ ನೋಡ್ತಾ ನಿಂತ್ಕೊಂಡಿದ್ಯಾ? ಹೋಗ್ ಜ್ಯೂಸ್ ತಗೊಂಡ್ ಬಾ. ಆಂಟಿ, ಮತ್ತೆ ಈ ಮನೆಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ತುಂಬಾ ಥ್ಯಾಂಕ್ಸ್. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಆಗಿ ಹೇಳ್ತೀಯ ಅಮಿತಾ? ನೀನೇನ್ ಬೇರೆಯವಳ ಹೇಳು? ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಲ್ಲ, ಅದನ್ನ ನೋಡಿ ಇನ್ನೂ ಖುಷಿ ಆಗುತ್ತೆ. ನಿನ್ನೆನ ಮನೆಗೆ ಕರ್ಕೊಂಡು ಬಂದಿದ್ದಕ್ಕೆ ನನಗೂ ಖುಷಿ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು, ತಾರಕ್ ಮನೇಲಿಲ್ಲ. ಅವನು ಎಷ್ಟೊತ್ತಿಗೆ ಬರ್ತಾನೋ ಗೊತ್ತಿಲ್ಲ. ಈಗ ಅವನು ಸಿಗದೆ ಹೋದ್ರೆ
ಇನ್ನೊಂದ್ಸಲ ಅವನಿರೋ ಸಮಯ ನೋಡಿ ಮನೆಗ್ ಬಂದ್ ಹೋಗು. ಅತ್ತೆ ಪಾಪ ಅವ್ರು ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ಅನ್ಸುತ್ತೆ. ಪದೇ ಪದೇ ಮನೆಗೆ ಹೇಗ್ ಬರೋದಕ್ಕಾಗುತ್ತೆ? ಅಕಸ್ಮಾತ್ ಆಗಿ ನೀವು ಅವ್ರಿಗೆ ಸಿಕ್ಕಿದ್ರಿ, ಅವರು ಈ ಮನೆಗೆ ಬಂದ್ರು.